ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳು. ನಾನು ಅಡ್ವೊಕೇಟ್ ಮೊಹಿಯುದ್ದೀನ್ ಇನಾಮದಾರ್, ತಾಲೂಕಾ ಪ್ರೆಸಿಡೆಂಟ್ ಟಿಪ್ಪು ಸುಲ್ತಾನ್ ಕಮಿಟಿ ಜವರ್ಗಿ, शेख सद्दाम हुसैन, निसार अहमद साहब, हबीब जमादार साहब जैनापुर, कासिम साहब कोಡಿ ಜವರ್ಗಿ. ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ನಿನ್ನೆ ಕರ್ನಾಟಕ ಸರ್ಕಾರ 52 ಕೇಸ್ಗಳು, ಪ್ರಕರಣಗಳು, ಕ್ರಿಮಿನಲ್ ಕೇಸನ್ನು ವಾಪಸ್ ಪಡೆದಿದೆ. ಅದರಲ್ಲಿ 8 ಕೇಸ್ಗಳು ಅಳಂದ್ ದರ್ಗಾ, ಲಾಳೆಮುಷಕ್ ದರ್ಗಾಕ್ಕೆ ಸಂಬಂಧಪಟ್ಟ 8 ಕೇಸ್ಗಳನ್ನು ಕೂಡ ವಿತ್ಡ್ರಾ ಮಾಡಿಕೊಂಡಿದ್ದಾರೆ. ಜೊತೆಯಾಗಿ ರೈತ ಮುಖಂಡರು ಹಾಗೂ ಕನ್ನಡ ಪರ ಹೋರಾಟಗಾರರು ಅವರ ಮೇಲೆ ಇದ್ದಂತ ಕೇಸ್ಗಳು ಕೂಡ ವಾಪಸ್ ತಗೊಂಡರೆ ಅದು ಬಹಳ ಖುಷಿಯಾಗಿದೆ. ಬಹಳ ಸ್ವಾಗತ ನಾವು ಮಾಡುತ್ತೇವೆ, ಹಾಗೆ ಸರ್ಕಾರಕ್ಕೆ ಧನ್ಯವಾದಗಳು ಹೇಳುತ್ತೇವೆ. ಮತ್ತೆ ಇನ್ನೊಂದು ದುಃಖದ ವಿಷಯ ಏನಂದ್ರೆ, ಕರ್ನಾಟಕದಲ್ಲಿ ಈಗ ನಿನ್ನೆ 52 ಪ್ರಕರಣಗಳು ವಾಪಸ್ ಪಡೆದಿದ್ದಾರೆ. ಅದರಲ್ಲಿ ಕೇವಲ 8 ರಿಂದ 10 ಕೇಸ್ಗಳು ಮುಸಲ್ಮಾನರಿಗೆ ಸಂಬಂಧಪಟ್ಟಿದ್ದೇವೆ. ಯಾಕಂದ್ರೆ ನಾವು ಇದು ಪ್ರಶ್ನೆ ಯಾಕೆ ಮಾಡ್ತೀವಿ ಅಂದ್ರೆ, ನಿನ್ನೆ ತಾವು ಎಲ್ಲರೂ ಇವತ್ತು ಪತ್ರಿಕೆ ನೋಡಿರ್ಬಹುದು. ಕರ್ನಾಟಕದ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ನೋಡ್ರಿ, ಎಲ್ಲ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಸರ್ಕಾರ ಮುಸಲ್ಮಾನರ ಹೋಲಿಕೆ ಮಾಡ್ತಾ ಇದೆ, ಮುಸಲ್ಮಾನ್ ಮೇಲಿನ ಕೇಸ್ಗಳನ್ನು ತೆಗೆದಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಕೇವಲ ಮುಸಲ್ಮಾನರು ಕೇಸ್ ತೆಗೆದಿಲ್ಲ, ಎಲ್ಲರನ್ನು ಕೇಸನ್ನು ತೆಗೆದಿದ್ದಾರೆ. ದುಃಖ ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡುವವರು ಅನೇಕ ಬಿಜೆಪಿ ಮುಖಂಡರು, RSS ಮುಖಂಡರು, ಬಜರಂಗ್ ಮುಖಂಡರು, ಅವರ ಮೇಲೆ ಇದ್ದಂತ ಕೇಸ್ಗಳು ಕೂಡ ಸರ್ಕಾರ ವಾಪಸ್ ಪಡೆದಿದೆ. ಅವ್ರು ಯಾರಂದ್ರೆ ಬಸವನಗೌಡ ಪಾಟೀಲ್ ಯಾತ್ನಾಳ್, ಇವರ ಮೇಲೆ ಕೇಸ್ ಇದ್ದು ಎಲ್ಲ ವಾಪಸ್ ತಗೊಂಡಿದ್ದಾರೆ. ಪ್ರಮೋದ್ ಮುತಾಲಿಕ್, KS ಈಶ್ವರಪ್ಪ, ಅರುಣ್ ಕುಮಾರ್ ಪುತ್ತಲ್, HK ಪುತ್ತೂರ್, ಸಿದ್ಲಿಂಗ್ ಸ್ವಾಮಿ, ಡಾಕ್ಟರ್ ಕಲ್ಲಡ್ಕರ್, ಪ್ರಭಾಕರ್ ಭಟ್, ಗಂಗಾಧರ್ ಕುಲಕರ್ಣಿ, ಶೋಭಾ ಮೇಡಮ್, CT ರವಿ, ತೇಜಸ್ವಿ ಸೂರ್ಯ, ಹರೀಶ್ ಪೂಂಜಾ, ಪ್ರತಾಪ್ ಸಿಂಹ, ಚಕ್ರವರ್ತಿ ಸೂಲಿಬೆಲೆ, Y ಭಾರತ್ ಶೆಟ್ಟಿ, ಅನಂತ್ ಕುಮಾರ್ ಹೆಗಡೆ, ಪುನೀತ್ ಕೆರೆಹಳ್ಳಿ, ಶರಣ್ ಪೆಂಪಲ್, ತಾವೆಲ್ಲ ಈಗ ನಾ ಹೆಸರು ಹೇಳಿದ್ರಲ್ಲ, ಕರ್ನಾಟಕದಲ್ಲಿ ಪ್ರಚೋದನಕಾರಿ ಭಾಷಣಗಳು, ಕರ್ನಾಟಕದಲ್ಲಿ ಅಶಾಂತ್ ಹುಟ್ಟು ಮಾಡುವವರು, ಹಿಂದೂ ಮುಸ್ಲಿಮರನ್ನ ಮಧ್ಯ ಜಗಳ ವಿಷ ಬೀಜ ಹಚ್ಚುವರು ಇವರಿಂದಾನೇ ಕರ್ನಾಟಕದಲ್ಲಿ ಪ್ರಚೋದನಕಾರಿಯಾಗಿ ಹಿಂದೂ ಮುಸ್ಲಿಮರ ಮಧ್ಯ ಪ್ರಚೋದನೆ ಭಾಷಣ ಮಾಡುವುದು, ವಿಷ ಬೀಜ ಬಿಚ್ಚುವುದು, ನಮ್ಮ ಶಾಂತಿಯ ತೋಟ ಇದೆಯಲ್ಲ ಅದಕ್ಕೆ ಅಶಾಂತಿ ಉಂಟು ಮಾಡುವವರು ಇವರ ಮೇಲೆ ಕೂಡ ಏನ್ ಪ್ರಕರಣಗಳು ಇದ್ದು ಅವು ವಾಪಸ್ ತಗೊಂಡಿದ್ದಾರೆ. ನಾವು ಸರ್ಕಾರಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ತಾವು ಅಮಾಯಕರ ಮೇಲೆ ಆದಂತ ಪ್ರಕರಣಗಳನ್ನು ವಾಪಸ್ ತಗೋಬೇಕು. ತಾವು ಮುಸಲ್ಮಾನರು ಅಳಂದ್ ದರ್ಗಾಕ್ಕೆ ಮುಂದಿಟ್ಟು ತಾವು ಇವ್ರ ಕಮ್ಯುನಲ್ ಏನ್ ವ್ಯಕ್ತಿಗಳದಾರಲ್ಲ ಅವ್ರೆಲ್ಲ ಸ್ಪೀಚ್ ತಾವು ನೋಡಿದ್ರಿ ಹೆಂಗಂತ ಅದು ಸ್ಪೀಚ್ ಅಂತೆ. ಬಸವಗೌಡ ಯಾತ್ನಾಳ್ ಇರ್ಬೋದು, ಅನಂತ್ ಕುಮಾರ್ ಹೆಗಡೆ ಕಾನೂನೇ ಚೇಂಜ್ ಮಾಡ್ತಂತಾರ. ಅಂತ ವ್ಯಕ್ತಿಗಳು ಅವ್ರ ಹೆಸರು ತೆಗ್ತೀರಂದ್ರೆ ಬಹಳ ಬಹಳ ಖಂಡನೀಯ ಇದು. ನಾವು ಹಾಗಾದ್ರೆ ನೀವು ಕೇಸ್ ವಾಪಸ್ ತಗೋದ ಅವಶ್ಯಕತೆ ಇದ್ದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಲ್ಲಿ, ಅನೇಕ ತಾಲೂಕುಗಳಲ್ಲಿ ಇನ್ನೂ ರೈತರ ಮೇಲೆ ಹೋರಾಟ ಮಾಡಿದ ರೈತರು, ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಆಗಿದ್ದಾವೆ. ಅದು ಕೂಡ ವಾಪಸ್ ತಗೋಬೇಕಿತ್ತು, ಯಾಕೆ ತಗೋದಿಲ್ಲ? ಈಗ ಫಾರ್ ಎಕ್ಸಾಂಪಲ್ ನಾವು ಜೇವರ್ಗಿಯಲ್ಲಿ 40 ವರ್ಷಗಳಿಂದ ಮಲ್ಲಾಬಾದ್ ಏತಿ ನೀರಾವರಿ ಹೋರಾಟ ನಡೆದಿದೆ. ಆ ಎಲ್ಲ ರೈತರ ಮೇಲೆ FIR ನಂಬರ್ 319 2025ರಲ್ಲಿ ಕೇಸ್ ಆಗಿದೆ. 20 ರೈತ ಮುಖಂಡರು ಅವರ ಮೇಲೆ ಕೇಸ್ ಆಗಿದೆ. ಅದು ಯಾಕೆ ವಾಪಸ್ ತಗೊಂಡಿಲ್ಲ? ನಾವು ಅನೇಕ ಸಲ SP ಅವರಿಗೆ ನಾವು ಭೇಟಿಯಾಗಿ ಹೇಳಿದ್ದೀವಿ, MLA ಅವರಿಗೆ ಹೇಳಿದ್ದೀವಿ. ಮತ್ತು ಇದೇ ರೀತಿಯಾಗಿ ನಾನು ಕೇವಲ ಇವತ್ತು ಒಂದು ಜೇವರ್ಗಿ ಉದಾಹರಣೆ ಹೇಳ್ತಾ ಇದ್ದೀನಿ. ಜೇವರ್ಗಿಯಲ್ಲಿ ಬರೀ ಲೋಕಲ್ ಸಿಟಿ ಜೇವರ್ಗಿ, ಎಂಟೈರ್ ಜೇವರ್ಗಿ ಅಂದ್ರೆ 160 ಹಳ್ಳಿಗಳದಾವ. ನಾವು ಕೇವಲ ಒಂದು ಜೇವರ್ಗಿ ಸಿಟಿಯಲ್ಲಿ 2017ರಿಂದ 2019 ತನಕ ಮೇಜರ್ ಅಂದ್ರೆ 2017ರಿಂದ ಸುಮಾರು 11 FIRಗಳು ಮುಸಲ್ಮಾನರ ಮೇಲೆ ಆಗಿದ್ದಾವೆ. ಆ FIRಗಳು ಯಾಕೆ ಆಗಿದ್ದಾವೆ ಅಂದ್ರೆ, ಅವರು ಪ್ರಚೋದನಕಾರಿ ಯಾರು ಭಾಷಣ ಮಾಡ್ತಿರಲ್ಲ ಅವರ ವಿರುದ್ಧ ಹೋರಾಟ ಮಾಡಿದ್ರು. ಶಾಂತಿ ರೀತಿಯಾಗಿ ಯಾವುದೇ ಹಿತಕರ ಘಟನೆ ನಡೆಯದಂತೆ ಹೋರಾಟ ಮಾಡಿದ್ರು. ಹೋರಾಟ ಮಾಡಿ ತಹಸೀಲ್ದಾರರಿಗೆ ಮನವಿ ಕೊಟ್ರು, ರೋಳಿಗೆ ಶಾಂತಿ ರೀತಿಯಿಂದ ಹೇಳಿದ್ರು. ಅವರ ಮೇಲೆ 11 ಕೇಸ್ ಆಗಿದ್ದಾವೆ.
11 ಕೇಸುಗಳಲ್ಲಿ ನಾನು 9 ಕೇಸನ್ನು ಇವಾಗ ಕ್ಲೋಸ್ ಮಾಡಿದ್ದೀನಿ. ಆ 11 ಕೇಸ್ ಹೆಂಗದಂದ್ರೆ ಅಟೆಂಪ್ಟ್ ಟು ಮರ್ಡರ್ IPC 307 ಅಡಿಯಲ್ಲಿ ಮತ್ತು 353 ಅಡಿಯಲ್ಲಿ ಮತ್ತು ಬೇರೆ ಬೇರೆ IPC ಧಾರಾಗಳಲ್ಲಿ ಕೇಸ್ ದಾಖಲಾಗಿದೆ. ಇವಾಗ ನಾನು ಫಾರ್ ಎಕ್ಸಾಂಪಲ್ FIR ನಂಬರ್ 289 2017 ಇದರಲ್ಲಿ 49 ಆರೋಪಿಗಳಿದ್ದಾರೆ. ಪೊಲೀಸರು ಆರೋಪಿ ಏನು 11 FIR ಗಳು ಇದಾರಲ್ಲ, ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ. ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿ ಮಾಡಿಕೊಂಡಿದ್ದಾರೆ. ಮತ್ತೆ 299 FIR ನಂಬರ್ 17 42 ಜನರ ಮೇಲೆ FIR ಆಗಿದೆ ಜೇವರ್ಗಿ PS ನಲ್ಲಿ. FIR ನಂಬರ್ 292 17 ನಲ್ಲಿ 59 ಜನರ ಮೇಲೆ FIR ಆಗಿದೆ. FIR ನಂಬರ್ 283 16 ನಲ್ಲಿ 44 ಜನರ ಮೇಲೆ FIR ಆಗಿದೆ. FIR ನಂಬರ್ 288 17 ನಲ್ಲಿ 18 ಜನರ ಮೇಲೆ FIR ಆಗಿದೆ. FIR ನಂಬರ್ 303/17 ನಲ್ಲಿ 21 ಜನರ ಮೇಲೆ FIR ಆಗಿದೆ. FIR ನಂಬರ್ 306/17 ನಲ್ಲಿ 139 ಜನರ ಮೇಲೆ FIR ಆಗಿದೆ. FIR ನಂಬರ್ 78/19 ಇದರಲ್ಲಿ ಕೂಡ ಅನೇಕ ಜನರ ಮೇಲೆ FIR ಆಗಿದೆ. FIR ನಂಬರ್ 40/22 30 ಜನರ ಮೇಲೆ FIR ಆಗಿದೆ. FIR ನಂಬರ್ 29/17 21 ಜನರ ಮೇಲೆ FIR ಆಗಿದೆ. FIR ನಂಬರ್ 57/17 11 ಜನರ ಮೇಲೆ FIR ಆಗಿದೆ. ಮತ್ತು ಇದರಲ್ಲಿ ಇಂಥ ಅಫೆನ್ಸ್ ಅವ್ರು ಹಾಕಿದ್ದಾರೆ ಪೊಲೀಸರು. ಫಾರ್ ಎಕ್ಸಾಂಪಲ್ 289 FIR ನಂಬರ್ 2017. ನಾವು ಇದಕ್ಕೆ ಏನ್ ಮಾಡಿದ್ದೀವಿ ಅಂದ್ರೆ, ಇದು ಕೂಡ ಈಗಲೂ ಕೂಡ ಜೇವರ್ಗಿ ಠಾಣೆಯಲ್ಲಿ ನಡೀತಾ ಇದೆ. ಏನಂದ್ರೆ ಇವರು ಆರೋಪ ಶಾಂತಿ ರೀತಿಯಾಗಿ ಹೋರಾಟ ಮಾಡಿದ್ರು, ಆದ್ದರಿಂದ ಇವರ ಮೇಲೆ FIR ಆಗಿದೆ. 2017ರಿಂದ 2026 9 ವರ್ಷಗಳಿಂದ ನಿರಂತರವಾಗಿ ಅವರು ಕೋರ್ಟ್ಗೆ ಹಾಜರಾಗುತ್ತಾರೆ. ಅದರಲ್ಲಿ ವಕಾಲತ್ ಕೂಡ ನಾನು ಹಾಕಿದ್ದೇನೆ. ಆದ್ರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ, ಇನ್ನೋಸೆಂಟ್ ವ್ಯಕ್ತಿಗಳಿಗೆ ಅವ್ರನ್ನೂ ವಾಪಸ್ ತಗೋಬೇಕಲ್ಲ, ಯಾಕೆ ತಗೊಂಡಿಲ್ಲ? ಮತ್ತೆ ಇನ್ನೊಂದು ವಿಚಿತ್ರ ಅಂದ್ರೆ FIR ನಂಬರ್ 299/17 ನಲ್ಲಿ 42 ಜನ ಅಕ್ಯೂಸ್ಡ್. ಇವರು ಏನು ಇಲ್ಲ, ಶಾಂತಿ ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ನಮ್ಮ ತಾಲೂಕಿನಲ್ಲಿ ಅವರ ವಿರುದ್ಧ ಹೋರಾಟ ಮಾಡಿದ್ರು, ಅವ್ರ ಮೇಲೆ FIR 307 ಕಂಪ್ಲೇಂಟ್ ನಾವು ಹೈಕೋರ್ಟ್ಗೆ ಕಾಶ್ ಮಾಡಿದ್ದೀವಿ. ಹೈಕೋರ್ಟ್ ನಲ್ಲಿ ಕಾಶ್ ಆಗಿದೆ. 42 ಜನ ಏನ್ ಮಾಡಿದ್ರೆ PSI ಸಬ್ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾ ಎಲ್ಲ ಕೇಳ್ತಾ ಇದ್ದೀನಿ, 42 ಜನ ಹೇಗೆ ಸಾಧ್ಯ? ಒಬ್ಬ PSI ಮೇಲೆ ಹಲ್ಲೆ ಮಾಡಬಹುದಾ? ಇಟ್ ಈಸ್ ಪಾಸಿಬಲ್ ಇಲ್ಲ. ಸುಳ್ಳು FIR ಗಳು, ಫೇಕ್ FIR ಗಳು ನಮ್ಮ ಅಮಾಯಕ ಮುಸಲ್ಮಾನರ ಮೇಲೆ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಚಿಗರಳ್ಳಿ ಮೊನ್ನೆ ಚಿಗರಳ್ಳಿ ಕೂಡ ಆಗಿತ್ತು, ಅದು ವಾಪಸ್ ತಗೋಬೇಕಿತ್ತು. ಮಹೇಶ್ ರಾಠೋಡ್ ಅಂತ ತಮ್ಮೆಲ್ಲರೂ ಗೊತ್ತಿರು, ಡಾಕ್ಟರ್ ಮಹೇಶ್ ರಾಠೋಡ್ CPI ಪಕ್ಷದಲ್ಲಿ. ಅವರು ವಿದ್ಯಾರ್ಥಿ ಕಾಲದಿಂದ ಎಲ್ಲಿವರೆಗೆ ಸಾರ್ವಜನಿಕ ಪರವಾಗಿ ಹೋರಾಟ ಮಾಡ್ತಾರೆ. ಅವರ ಮೇಲೆ 2 FIR ಆಗಿದ್ದೇವೆ, 2 FIR ಆಗಿದೆ. ಆಮೇಲೆ ರೌಡಿ ಶೀಟ್ ನಲ್ಲಿ ಆಗಿದೆ. ಇಂಥ ಅನೇಕ ವ್ಯಕ್ತಿಗಳು ನಮ್ಮ ತಾಲೂಕಿನಲ್ಲಿ ಇನ್ನೋಸೆಂಟ್ FIR ಆಗಿದ್ದೇವೆ, ಚಾರ್ಜ್ ಶೀಟ್ ಆಗಿದ್ದೇವೆ ಮತ್ತು ರೌಡಿ ಶೀಟರ್ ಆಗಿದೆ. ಒಂದು ಉದಾಹರಣೆ, ನಮ್ಮ ಜೇವರ್ಗಿಯ ಒಬ್ಬ ವ್ಯಕ್ತಿ ಜಯದೇವ್ ಹಾಸ್ಪಿಟಲ್ ನಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದಾರೆ. ಅವರು ಇನ್ನೋಸೆಂಟ್, ಅವ್ರಿಗೆ ಗೊತ್ತೇ ಇಲ್ಲ, ಅವ್ರ ಪೊಲಿಟಿಷನ್ ಗೊತ್ತಿಲ್ಲ, ಏನ್ ಗಲಾಟೆ ಏನು ಗೊತ್ತೇ ಇಲ್ಲ. ಅವ್ರ ಹೆಸರು ಕೂಡ FIR ನಲ್ಲಿ ಇದೆ, 2 FIR ನಲ್ಲಿ. ಅವರ ಮೇಲೆ ರೌಡಿ ಶೀಟರ್ ಓಪನ್ ಆಗಿದೆ. ನಾವು ಕೇಳ್ತಾ ಇದ್ದೇವೆ, ಯಾಕೆ ಇನ್ನೋಸೆಂಟ್ ಮೇಲೆ ರೌಡಿ ಶೀಟರ್ ಓಪನ್ ಆಗುತ್ತೆ, ಯಾಕೆ FIR ಆಗುತ್ತೆ? ಅವ್ರದ್ದು ಕೂಡ ವಿಡ್ರಾಲ್ ಮಾಡ್ಬೇಕಲ್ಲ. ಇನ್ನೋಸೆಂಟ್ ಯಾರ ತನಿಖೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ಬೇಕಲ್ಲ, ಯಾಕೆ ಮಾಡಿಲ್ಲ? ಇದು ನಾವೇನು ಇದಾವಲ್ಲ ಎಲ್ಲ ಕಂಪ್ಲೀಟ್ FIR ಕಾಪಿ, ಎಲ್ಲ ಕಂಪ್ಲೀಟ್ ಸಂಪೂರ್ಣ ದಾಖಲಾತಿಗಳೊಂದಿಗೆ ಅನೇಕ ಸಲ ನಮ್ಮ ಜೇವರ್ಗಿಯ ಶಾಸಕರ MLA ಅಜಯ್ ಸಿಂಗ್ ಅವರಿಗೆ ಅನೇಕ ಸಲ ಕೊಟ್ಟಿದ್ದೀವಿ, ಹೇಳಿದ್ದೀವಿ, ಮನವಿ ಮಾಡಿದ್ದೀವಿ. ಅಮಾಯಕರ ಮೇಲೆ FIR ಆಗಿದೆ, ತಾವು ವಿಡ್ರಾ ಮಾಡಿಸ್ರಿ, ಇಲ್ಲಿವರೆಗೆ ಮಾಡಿಲ್ಲ. ಅಲೋಕ್ ಕುಮಾರ್ ಸರ್ ಇದ್ದಾಗ, ಶಶಿಕುಮಾರ್ ಸರ್ ಇದ್ದಾಗ, ಇಶಾಪನ್ ಮೇಡಮ್ ನಾವು ಹೋಗಿ ಭೇಟಿಯಾಗಿ ಹೇಳಿದ್ವು ಸತ್ಯವನ್ನ ಏನಿದೆ, ಯಾಕೆ FIR ಮಾಡ್ತೀರಿ ಪದೇ ಪದೇ? ನಾವು ಹೋರಾಟ ಮಾಡಬಾರ್ದ ಮುಸಲ್ಮಾನರು? ನಾವು ಕಾಪಿ ಪೇಸ್ಟ್ ಯಾಕೆ ಮಾಡ್ತೀರಿ? ನಂತರ ಎಲ್ಲ FIR ಗಳು ನಿಂತು ಬಿಟ್ಟು ಇವಾಗ ಯಾವುದೇ FIR ಇಲ್ಲ. ಅಟೆಂಪ್ಟ್ ಟು ಮರ್ಡರ್, ಈಗ PSI ಅವರ ಮೇಲೆ ಅಟೆಂಪ್ಟ್ ಟು ಮರ್ಡರ್ 42 ಜನ ವ್ಯಕ್ತಿಗಳು ಮಾಡಿದ್ದಾರೆ ಅಂತ ಇದೆ. ಹೈಕೋರ್ಟ್ ಕಾಶ್ ಆಗಿದೆ. ಇದರಲ್ಲಿ ನಾವು ಕೇಸ್ನ ಗೆದ್ದಿದ್ದೀವಿ. ಹೆಂಗಿದು ಇಟ್ ಈಸ್ ಪಾಸಿಬಲ್ ಆಗುತ್ತೆ? 42 ಜನ ಒಬ್ಬ PSI ಮೇಲೆ ಹಲ್ಲೆ ಮಾಡ್ತಾರ? ನಿಂಬಲ್ಲಿ CC ಕ್ಯಾಮ್ರಾ ಇದೇವಲ್ಲ, ಚೆಕ್ ಮಾಡ್ರಿ. ಯಾಕಂದ್ರೆ ಎಷ್ಟು ಮಂದಿ ಹೋರಾಟ ಮಾಡ್ತಾರೆ, ಹೆಚ್ಚಿಗೆ ನಿಂಬಲ್ಲಿ ಪೊಲೀಸರು ಇರ್ತಾರ, ಕ್ಯಾಮ್ರಾಗಳು ಇರ್ತಾವ. ನಾವೇನಂದ್ರೆ
ನಾವು ಕೇಳ್ತಾ ಇದೀವಿ, ಈ ರೀತಿಯಾಗಿ ಆಗ್ಬಾರ್ದು. ಆಯ್ತು, ಓಕೆ ಮಾಡಿದ್ರಲ್ಲ ವಾಪಸ್, ಎಲ್ಲರೂ ತಗೊಂಡ್ ಬಿಡ್ರಲ್ಲ, ಎಲ್ಲ ಕ್ಲೀನ್ ಮಾಡ್ಬಿಡ್ರಿ, ಎಲ್ಲರಿಗೂ ಒಂದ್ಸಲ ಎಲ್ಲ ಕ್ಷಮಾ ಮಾಡ್ಬಿಡ್ರಿ, ಎಲ್ಲ ಎಲ್ಲ ಒಳ್ಳೆ ರೀತಿಯಿಂದ ಹೋಗ್ತಾರ. ಬಹಳಷ್ಟು ಇನ್ನ ಪೆಂಡಿಂಗ್ ಇದಾವ ಅಮಾಯಕರ ಮೇಲೆ, ರೈತರ ಮೇಲೆ. ನಮ್ ಜೇವರ್ಗಿರಿ ಹೇಳ್ತಾ ಇದ್ದೀನಿ ಸರ್, ಅಮಾಯಕರ ರೈತರ ಮೇಲೆ ಹೋರಾಟ ಮಾಡಿದಾರ. ಮಲ್ಲಬಾದಿ ತಿನ್ನಾರ ಇದು ಯಶಸ್ವಿಯಾಗಿದೆ. 300 ಕೋಟಿ ಚಿಲ್ಲರ್ ಹಣ ಅನುಮೋದನೆ ಆಗಿದೆ ಅವ್ರ ಹೋರಾಟದಿಂದ. ಅವ್ರ ಮೇಲೆ ಎಫ್ಐಆರ್ ತೆಗೀರಿ. ಆಬಕಾರಿ ಇಲಾಖೆದವರು ಅಲ್ಲಿ ಇಲ್ಲಿಗಲ್ ಆಗಿ ಅಲ್ಕೋಲ್ ಮಾಡ್ತಾ ಇದ್ದಾರ, ಅವ್ರ ಹೋರಾಟಗಾರರ ಮೇಲೆ ಎಫ್ಐಆರ್ ಅದು ವಾಪಸ್ ಪಡೀರಿ. ಇದು ಫಾರ್ ಎಕ್ಸಾಂಪಲ್, ಇನ್ನ ಬಹಳಷ್ಟು ಅದಾವ. ಅವು ಇನ್ಕ್ವೈರಿ ಮಾಡ್ಲಾರ್ದೇನೆ 52 ತೆಗ್ದಿದ್ರೆ, ಬರೀ 8 ಮುಸಲ್ಮಾನ್ ತೆಗ್ದು ಎಲ್ಲ ಹೈಲೈಟ್ ಮಾಡಿ ಎಲ್ಲ ಬಿಜೆಪಿದವ್ರು ಹೇಳ್ತಾರ ನೋಡ್ರಿ ಮುಸಲ್ಮಾನ್ ಹೋಲಕ್ಕೆ. ಎಲ್ಲಿದೆ ಮುಸಲ್ಮಾನ್ ಹೋಲಕ್ಕೆ?